ఎవడ్రా నిన్ను పంపిందని పైనున్న ఆ యముడు అడిగితే చెప్పు. కింద ఒకడున్నాడు, వాడి పేరు బింబి, త్రికర్తల సామ్రాజ్యాధిపతి బింబిసారుడని చెప్పు. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ಮತ್ತೆ ಈ ಹೊಸ ವಿಡಿಯೋದಲ್ಲಿ ಹೊಸದಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಕನ್ನಡ ಡಬ್ಡ್ ಮೂವಿಗಳ ಬಗ್ಗೆ ಹೇಳುತ್ತೇನೆ. ಮತ್ತು ಎಲ್ಲ ಮೂವಿಗಳ ಲಿಂಕನ್ನು ಸಹ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ ಮೊದಲ ಬಾರಿಗೆ ವಿಸಿಟ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಲೇಟ್ ಮಾಡೋದಕ್ಕೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಂಬರ್ 6ರಲ್ಲಿ ಬರುವ ಹೆಸರು ದ್ವಾರಕ. ಇದು 2017ರಲ್ಲಿ ಬಂದ ತಮಿಳು ಭಾಷೆಯ ರೊಮ್ಯಾನ್ಸ್ ಡ್ರಾಮಾ ಸಿನಿಮಾ. IMDbಯಲ್ಲಿ 4.7 ಔಟ್ ಆಫ್ 10, 65% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ವಿಜಯ್ ದೇವರಕೊಂಡ, ಪೂಜಾ ಜವೇರಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳುವುದಾದರೆ ಸ್ಟೋರಿ ಬಂದುಬಿಟ್ಟು, ಈ ಕಥೆಯ ಪ್ರಾರಂಭದಲ್ಲಿ ವಿಜಯ್ ದೇವರಕೊಂಡ ಮತ್ತು ಇಬ್ಬರು ಸ್ನೇಹಿತರ ಜೊತೆಗೂಡಿ ಕಳ್ಳತನ ಮಾಡಲು ಪ್ರಯತ್ನಿಸಿರುವಾಗ ಅವರು ವಿಫಲರಾಗುತ್ತಾರೆ. ಮತ್ತು ಒಂದು ದಿನ ಜನರು ಅವರನ್ನು ಹಿಡಿಯಲು ಪ್ರಯತ್ನಿಸುತ್ತಿರುವಾಗ ಜನರ ಕಣ್ಣು ತಪ್ಪಿಸಿ ಸ್ವಾಮೀಜಿ ವೇಷ ಧರಿಸಿ ವಿಜಯ ದ್ವಾರಕ ಎಂಬ ಅಪಾರ್ಟ್ಮೆಂಟ್ಗೆ ಹೋಗಿ ಸೇರುತ್ತಾನೆ. ಮುಂದೆ ವಿಜಯ್ ಆ ಅಪಾರ್ಟ್ಮೆಂಟಿನಲ್ಲಿ ಏನು ಮಾಡುತ್ತಾನೆ ಮತ್ತು ಅವನು ಸ್ವಾಮೀಜಿ ವೇಷದಿಂದ ಹೇಗೆ ಹೊರಬರುತ್ತಾನೆ ಎಂಬುದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಈ ಸಿನಿಮಾ ಒಂದು ಬಾರಿ ಆದರೂ ನೋಡುವಂತಹ ಕಾಮಿಡಿ ಸಿನಿಮಾ. ನೀವೇನಾದರೂ ಈ ಮೂವಿ ನೋಡಲು ಮಿಸ್ ಮಾಡಿಕೊಂಡಿದ್ದರೆ ಫುಲ್ ಮೂವಿ ಅನ್ಅಫಿಷಿಯಲಿ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 5ರಲ್ಲಿ ಬರೋ ಹೆಸರು ದರವು. ಇದು 2012ರಲ್ಲಿ ಬಂದ ತೆಲುಗು ಭಾಷೆಯ ಆ್ಯಕ್ಷನ್ ಡ್ರಾಮಾ ಸಿನಿಮಾ. IMDbಯಲ್ಲಿ 5.2 ಔಟ್ ಆಫ್ 10, 73% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ರವಿತೇಜ, ತಾಪ್ಸಿ, ಬ್ರಹ್ಮಾನಂದಂ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ರವಿತೇಜನು ಒಂದು ನಿಶ್ಚಿತಾರ್ಥ ಸಮಾರಂಭದಲ್ಲಿ ತಾಪ್ಸಿಯನ್ನು ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಆದರೆ ತಾಪ್ಸಿ ಈಗಾಗಲೇ ಸುಶಾಂತ್ ಸಿಂಗ್ನೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿರ್ತಾಳೆ. ಮತ್ತು ಸುಶಾಂತ್ ಸಿಂಗ್ ರವಿತೇಜನನ್ನು ಮುಗಿಸಲು ಒಂದು ಯೋಜನೆಯನ್ನು ರೂಪಿಸುತ್ತಾನೆ ಮತ್ತು ಅವನು ಆ ಪ್ರಯತ್ನದಲ್ಲಿ ಯಶಸ್ವಿಯಾಗುತ್ತಾನೆ. ನಂತರ ರವಿತೇಜ ಸತ್ತ ನಂತರ ಯಮಲೋಕಕ್ಕೆ ಹೋಗುತ್ತಾನೆ. ಆದರೆ ಚಿತ್ರಗುಪ್ತ ನಿನಗೆ ಅನ್ಯಾಯವಾಗಿದೆ ಎಂದು ರವಿತೇಜಗೆ ಹೇಳುತ್ತಾನೆ. ಆದ್ದರಿಂದ ಅವನು ಯಮಧರ್ಮ ರಾಜನೊಂದಿಗೆ ಜಗಳವಾಡುತ್ತಾನೆ. ಯಮಧರ್ಮರಾಜನು ಅವನನ್ನು ಗೃಹ ಮಂತ್ರಿ ಆಗಿರುವ ರವೀಂದ್ರನ ದೇಹಕ್ಕೆ ಮರಳಿ ಭೂಮಿಗೆ ಕಳಿಸುತ್ತಾನೆ. ಮುಂದೆ ರವಿತೇಜ ರವೀಂದ್ರನ ದೇಹಕ್ಕೆ ಬಂದ ನಂತರ ಏನು ಮಾಡುತ್ತಾನೆ ಮತ್ತು ಆ ಗೃಹ ಮಂತ್ರಿ ಯಾರು ಮತ್ತು ಗೃಹ ಮಂತ್ರಿಯನ್ನು ಯಾರು ಕೊಂದರು ಎಂಬುದನ್ನು ತಿಳಿಯಲು ಈ ಸಿನಿಮಾವನ್ನು ಒಂದು ಸಾರಿ ಆದರೂ ನೋಡಲೇಬೇಕಾದ ಆ್ಯಕ್ಷನ್ ಡ್ರಾಮಾ ಸಿನಿಮಾ. ನೀವೇನಾದರೂ ಈ ಮೂವಿಯನ್ನು ನೋಡಲು ಮಿಸ್ ಮಾಡಿಕೊಂಡಿದ್ದರೆ ಫುಲ್ ಮೂವಿ ಅನ್ಅಫಿಷಿಯಲಿ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 4ರಲ್ಲಿ ಬರುವ ಹೆಸರು ಲಕ್ಷ್ಯ. ಇದು 2021ರಲ್ಲಿ ಬಂದ ತೆಲುಗು ಭಾಷೆಯ ಆ್ಯಕ್ಷನ್ ಸ್ಪೋರ್ಟ್ಸ್ ಸಿನಿಮಾ. IMDbಯಲ್ಲಿ 5.4 ಔಟ್ ಆಫ್ 10, 92% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ನಾಗಶೌರ್ಯ, ಜಗಪತಿ ಬಾಬು, ಕೇತಿಕಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ಪಾರ್ದು ಅಂದ ನಾಗಶೌರ್ಯ ಬಾಲ್ಯದಿಂದಲೂ ಪ್ರತಿಭಾನ್ವಿತ ಬಿಲ್ಲುಗಾರ. ಅವನ ಪ್ರತಿಭೆಯನ್ನು ನೋಡಿದ ಪಾರ್ದುನ ತಾತ ತನ್ನ ಕೆಲಸವನ್ನು ತ್ಯಾಗ ಮಾಡಿ ಹೈದರಾಬಾದ್ನ ಅತ್ಯುತ್ತಮ ಆರ್ಚರಿ ಅಕಾಡೆಮಿಯಲ್ಲಿ ಅವನನ್ನು ಸೇರಿಸುತ್ತಾನೆ ಮತ್ತು ತನ್ನ ಅಜ್ಜನನ್ನು ಹೆಮ್ಮೆ ಪಡುವಂತೆ ರಾಜ್ಯಕ್ಕೆ ಚಾಂಪಿಯನ್ ಆಗುತ್ತಾನೆ. ಆದರೆ ಪಾರ್ದುವಿನ ಅಜ್ಜ ಹಠಾತ್ತನೆ ತೀರಿಕೊಂಡಾಗ ಕಥೆಯಲ್ಲಿ ಟ್ವಿಸ್ಟ್ ಉದ್ಭವಿಸುತ್ತದೆ. ಈ ಆಘಾತದಿಂದ ಪಾರ್ದು ಡ್ರಗ್ಸ್ ಚಟಕ್ಕೆ ಬೀಳುತ್ತಾನೆ. ಫ್ರೆಂಡ್ಸ್, ಮುಂದೆ ಪಾರ್ದು ಜೀವನದಲ್ಲಿ ಹೇಗೆ ಹೋರಾಡ್ತಾನೆ ಮತ್ತು ವಿಶ್ವ ಚಾಂಪಿಯನ್ಶಿಪ್ ಗೆಲ್ಲುತ್ತಾನೆ ಇಲ್ಲವೋ ಎಂಬುದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಫ್ರೆಂಡ್ಸ್, ನೀವೇನಾದರೂ ಈ ಮೂವಿ ನೋಡಲು ಮಿಸ್ ಮಾಡಿಕೊಂಡಿದ್ದರೆ ಫುಲ್ ಮೂವಿ ಅನ್ಅಫಿಷಿಯಲಿ ಯೂಟ್ಯೂಬ್ನಲ್ಲಿ ಕನ್ನಡ ಡಬ್ಡಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 3ರಲ್ಲಿ ಬರೋ ಹೆಸರು ಬಿಂಬಿಸಾರ. ಇದು 2022ರಲ್ಲಿ ಬಂದ ತೆಲುಗು ಭಾಷೆಯ ಆ್ಯಕ್ಷನ್ ಡ್ರಾಮಾ ಸಿನಿಮಾ. IMDbಯಲ್ಲಿ 6.8 ಔಟ್ ಆಫ್ 10, 81% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ನಂದಮೂರಿ, ಕಲ್ಯಾಣ್ ರಾಮ್, ಕ್ಯಾಥರಿನ್ ತ್ರೇಸಾ, ಸಂಯುಕ್ತ ಮೆನನ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ಈ ಕಥೆಯ ಪ್ರಾರಂಭದಲ್ಲಿ ಬಿಂಬಿಸಾರನು ತ್ರಿಗರ್ತಲ ಸಾಮ್ರಾಜ್ಯದ ರಾಜನಾಗಿರುತ್ತಾನೆ ಮತ್ತು ಯಾವುದೇ ಕರುಣೆ ಇಲ್ಲದೆ ಅವನು ಎಲ್ಲ ರಾಜ್ಯಗಳನ್ನು ವಶಪಡಿಸಿಕೊಳ್ಳುತ್ತಾನೆ. ಆದರೆ ಅವನಿಗೆ ಒಂದು ಶಾಪದಿಂದಾಗಿ ಅವನ ಜೀವನವೇ ಬದಲಾಗುತ್ತಿದೆ ಮತ್ತು ಅವನು ತ್ರಿಗರ್ತಲ ಸಾಮ್ರಾಜ್ಯದಿಂದ ಭೂಲೋಕಕ್ಕೆ ಬಂದು ಬೀಳುತ್ತಾನೆ. ಫ್ರೆಂಡ್ಸ್, ಮುಂದೆ ಬಿಂಬಿಸಾರ ಭೂಲೋಕದಲ್ಲಿ ಏನು ಮಾಡುತ್ತಾನೆ ಮತ್ತು ಭೂಲೋಕದಿಂದ ತನ್ನ ತ್ರಿಗರ್ತಲ ಸಾಮ್ರಾಜ್ಯಕ್ಕೆ ಹೋಗುತ್ತಾನೆ ಇಲ್ಲವೋ ಎಂಬುದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಫ್ರೆಂಡ್ಸ್, ನೀವೇನಾದರೂ ಈ ಮೂವಿ ನೋಡಲು ಮಿಸ್ ಮಾಡಿಕೊಂಡಿದ್ದರೆ ಫುಲ್ ಮೂವಿ ಅನ್ಅಫಿಷಿಯಲಿ ಯೂಟ್ಯೂಬ್ನಲ್ಲಿ ಕನ್ನಡ ಡಬ್ಡಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 2ರಲ್ಲಿ ಬರೋ ಹೆಸರು ತೋಲೆ ಪ್ರೇಮ. ಇದು 2018ರಲ್ಲಿ ಬಂದ ತೆಲುಗು ಭಾಷೆಯ ರೊಮ್ಯಾನ್ಸ್ ಕಾಮಿಡಿ ಸಿನಿಮಾ.
IMDbಯಲ್ಲಿ 7.2 ಔಟ್ ಆಫ್ 10, 84% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ವರುಣ್ ತೇಜ್, ರಾಶಿ ಖನ್ನಾ, ಸುಹಾಸಿನಿ ಮಣಿರತ್ನಂ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ಫಿದಾ ನಂತರ ವರುಣ್ ತೇಜ್ ಅವರು ಮತ್ತೊಂದು ಲವ್ ಸ್ಟೋರಿಯೊಂದಿಗೆ ತೋಲಿ ಚಿತ್ರದೊಂದಿಗೆ ಮರಳಿದ್ದಾರೆ. ತೋಲಿ ಚಿತ್ರವು ವಿಶಾಖಪಟ್ಟಣದಿಂದ ಹೈದರಾಬಾದಿಗೆ ಹೋಗುವ ರೈಲಿನಲ್ಲಿ ವರ್ಷಗಳನ್ನು ಭೇಟಿಯಾಗುವ ಆದಿತ್ಯನ ಕಥೆ ಮತ್ತು ತಕ್ಷಣವೇ ಅವಳಿಗೆ ಬೀಳುತ್ತಾನೆ ಮತ್ತು ಇಬ್ಬರೂ ಒಂದೇ ಕಾಲೇಜಿನಲ್ಲಿ ಭೇಟಿಯಾಗುತ್ತಾರೆ. ಅವರ ಪ್ರೇಮ ಕಥೆಯು ಅಲ್ಲಿಂದ ಪ್ರಾರಂಭವಾಗುತ್ತದೆ ಮತ್ತು ಅವರಿಬ್ಬರು ನಿರಂತರ ಜಗಳವಾಡುವುದರಿಂದ ಕೆಲವು ಅಡಚಣೆಗಳನ್ನು ಎದುರಿಸುತ್ತಾರೆ. ಸೊ ಫ್ರೆಂಡ್ಸ್, ಮುಂದೆ ಅವರು ತಮ್ಮ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುತ್ತಾರೆ ಮತ್ತು ಕೊನೆಗೆ ಅವಳ ಪ್ರೀತಿಯನ್ನು ಹೇಗೆ ಗೆಲ್ಲುತ್ತಾನೆ ಎಂಬುದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಫ್ರೆಂಡ್ಸ್, ಫುಲ್ ಮೂವಿ ಅನ್ಅಫಿಷಿಯಲಿ ಯೂಟ್ಯೂಬ್ನಲ್ಲಿ ಕನ್ನಡ ಡಬ್ನಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ನೋಡಿ. ನಂಬರ್ 1ರಲ್ಲಿ ಬರೋ ಹೆಸರು 3. ಇದು 2012ರಲ್ಲಿ ಬಂದ ತಮಿಳು ಭಾಷೆಯ ರೊಮ್ಯಾನ್ಸ್ ಥ್ರಿಲ್ಲರ್ ಸಿನಿಮಾ. IMDbಯಲ್ಲಿ 7.4 ಔಟ್ ಆಫ್ 10, 70% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಧನುಷ್ ಮತ್ತು ಶ್ರುತಿ ಹಾಸನ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ರಾಮ್ ಅವನು ಚಿಕ್ಕ ವಯಸ್ಸಿನಲ್ಲೇ ಜನನಿಯೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾನೆ ಮತ್ತು ಇದನ್ನು ಅವರ ಪೋಷಕರು ತೀವ್ರವಾಗಿ ವಿರೋಧಿಸುತ್ತಾರೆ. ಅನಿರೀಕ್ಷಿತ ಸಂದರ್ಭಗಳಲ್ಲಿ ಅವರು ಪರಸ್ಪರ ಮದುವೆಯಾಗುತ್ತಾರೆ. ಮದುವೆ ನಂತರ ಅವರು ಒಟ್ಟಿಗೆ ಜೀವನವನ್ನು ನಡೆಸಲು ಪ್ರಾರಂಭಿಸಿದಾಗ ರಾಮ್ ಅವರಿಗೆ ಬೈಪೋಲಾರ್ ಡಿಸಾರ್ಡರ್ ಎಂಬ ರೋಗದಿಂದ ಬಳಲುತ್ತಾರೆ. ಆದರೆ ಫ್ರೆಂಡ್ಸ್, ಮುಂದೆ ರಾಮ ಮತ್ತು ಜನನಿ ಈ ರೋಗದ ವಿರುದ್ಧ ಹೇಗೆ ಹೋರಾಡುತ್ತಾರೆ ಮತ್ತು ಕೊನೆಗೆ ರಾಮ್ ತನ್ನ ಕಾಯಿಲೆಯಿಂದ ಗುಣಮುಖನಾಗುತ್ತಾನೆಯೇ ಇಲ್ಲವೋ ಎಂಬುದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಸೊ ಫ್ರೆಂಡ್ಸ್, ನೀವೇನಾದರೂ ಈ ಮೂವಿ ನೋಡಲು ಮಿಸ್ ಮಾಡಿಕೊಂಡಿದ್ದರೆ ಫುಲ್ ಮೂವಿ ಅನ್ಅಫಿಷಿಯಲಿ ಯೂಟ್ಯೂಬ್ನಲ್ಲಿ ಕನ್ನಡ ಡಬ್ನಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೋಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಇಂಥ ಹೊಸ ಸೌತ್ ಇಂಡಿಯನ್ ಡಬ್ಡ್ ಮೂವಿಗಳ ಬಗ್ಗೆ ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.